ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಈಗಾಗಲೇ ಏನು 11ನೇ ದಿನದ ಗಣಪತಿ ವಿಸರ್ಜನೆ ಅತಿ ವಿಜೃಂಭಣೆಯಿಂದ ಸಾಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಗಣೇಶನ ವಿಸರ್ಜನೆ ಪ್ರಮುಖ ಕಾರಣ ಏನಪ್ಪಾ ಅಂತಂತಂದ್ರೆ ಈ ಒಂದು ಅಚ್ಚುಕಟ್ಟಾಗಿ ಯಾವುದೇ ಅಪರಾಧ ಕೃತ್ಯಗಳು ನಡೆಯದಂತೆ ಒಂದು ಕ್ರಮ ವಹಿಸಿದಂತ ಪೊಲೀಸ್ ಇಲಾಖೆಗೆ ನಿಜಕ್ಕೂ ಸಲ್ಯೂಟ್ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಜನರ ಅಭಿಪ್ರಾಯ ಅದೇ ಆಗಿರುವಂತದ್ದು. ಇಲ್ಲಿ ಬಹಳಷ್ಟು ಸೇಫ್ಟಿ ಆಗಿದೆ, ಎಲ್ಲಿ ನೋಡಿದ್ರು ಪೊಲೀಸರು ಇರ್ತಾರೆ ಅನ್ನೋ ಮಾತನ್ನ ಕೂಡ ಈಗಾಗಲೇ ಸಾರ್ವಜನಿಕರು ಹೇಳಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋಕೆ ಏನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂತ ಎನ್ ಶಶಿಕುಮಾರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ. ಸರ್, 11ನೇ ದಿನದ ಗಣಪತಿ ಸಾಕಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಏನ್ ಹೇಳ್ತೀರಿ ಸರ್? ಯಾವ ರೀತಿ ಅಂತ ಕ್ರಮಗಳನ್ನ ಕೈಗೊಂಡಿದ್ದೀರಿ? ಈಗ ಮುಂಜಾಗ್ರತಾ ಕ್ರಮಗಳಾಗಿ ನಾವು ತಮಗೆಲ್ಲ ಗೊತ್ತಿರಂಗೆ ಈ ರೌಡಿ ಶೀಟರ್ಗಳು, ಆಂಟಿ ಸೋಷಿಯಲ್ ಎಲಿಮೆಂಟ್ಸು, ಈ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥವ್ರು, ಡ್ರಗ್ ಪೆಡ್ಲರ್ಸು, ಡ್ರಗ್ ಕನ್ಸ್ಯೂಮರ್ಸು ಎಲ್ಲರ ಮೇಲೆ ನಾವು ಕ್ರಮ ತಗೊಂಡಿದ್ವಿ. ಮತ್ತೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಅಲ್ಲಿ ಇತಿಹಾಸ ಅನ್ನೋ ರೀತಿಯಲ್ಲಿ ಸುಮಾರು 105 ಜನರನ್ನ ಯಾರು ಮಿಸ್ಕ್ರಿಯೆಂಟ್ಸ್ ಇದ್ದಾರೆ ಅಂತ ಅವ್ರನ್ನ ಗಡಿಪಾರು ಮಾಡಿರುವಂಥದ್ದು. ಅದ್ರ ಜೊತೆಗೆ ನಿರಂತರವಾದಂಥ ಒಂದು ಸಾರ್ವಜನಿಕರ ಜೊತೆಗಿನ ಸಂಪರ್ಕ, ಚುನಾಯಿತ ಪ್ರತಿನಿಧಿಗಳ, ಧಾರ್ಮಿಕ ಮುಖಂಡರ, ವಿವಿಧ ಜಾತಿ ಧರ್ಮದ ಮುಖಂಡರೇನಿದ್ದಾರೆ, ದೇವಸ್ಥಾನ ಕಮಿಟಿಯಿಂದ ಹಿಡಿದು ಮಸೀದಿ ಕಮಿಟಿ, ಚರ್ಚ್ ಕಮಿಟಿ ಸೇರಿದಂತೆ ಗುರುದ್ವಾರ, ಜೈನ್ ಕಮಿಟಿ ಪ್ರತಿಯೊಂದು ಕೂಡ ನಾವು ನಮ್ಮ ಅಧಿಕಾರಿಗಳು ರೀಚ್ ಔಟ್ ಮಾಡಿದ್ದಾರೆ. ಹಂಗಾಗಿ ಅದರ ಫಲವಾಗಿ ಇವತ್ತು ಬಹಳ ಅತ್ಯಂತ ಶಾಂತಿಯುತವಾಗಿರುವಂಥದ್ದು, ಸೌಹಾರ್ದಯುತವಾಗಿರುವಂಥದ್ದು ಕಂಡು ಬಂದಿದೆ. ನಾವು ಸಾಕಷ್ಟು ಕಡೆ ಶಾಂತಿ ಸಭೆಗಾದಂಥ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಇಬ್ಬರೂ ಮುಖಂಡರನ್ನು ಕರೆಸಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಹುಬ್ಬಳ್ಳಿ ಧಾರವಾಡದಿಂದ ಒಂದು ಒಳ್ಳೆ ಸಂದೇಶ ನಾಡಿಗೆ ಹೋಗುತ್ತೆ ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ವಿ. ಅದಕ್ಕೆ ಅವರು ಮನ್ನಣೆ ನೀಡಿ ಅತ್ಯಂತ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ ಇಲ್ಲಿ ಯಾವುದೇ ಒಂದು ಯಾವ ರೀತಿ ನಾವು ಯಾವುದೋ ಒಂದು ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಗೆದ್ದಂಥ ಸಂದರ್ಭದಲ್ಲಿ, ವರ್ಲ್ಡ್ ಕಪ್ ಗೆದ್ದಂಥ ಸಂದರ್ಭದಲ್ಲಿ, ಅದೇ ರೀತಿ ಭಾಳ ಯಾವುದೋ ಒಂದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ನಮ್ಮ ದೇಶಕ್ಕೆ ಸಿಕ್ಕಂಥ ಸಂದರ್ಭದಲ್ಲಿ, ಅಥವಾ ಭಾಳ ಈ ಡಾಕ್ಟರ್ ರಾಜ್ಕುಮಾರು ಆ ಥರದ್ದು ಶ್ರೇಷ್ಠ ವ್ಯಕ್ತಿಗಳ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯಾವ ರೀತಿ ನಾವು ಸಂಭ್ರಮ ನೋಡ್ತಿದ್ವಿ, ಅದೇ ರೀತಿ ಎಲ್ಲ ಜಾತಿ ಧರ್ಮದವರು ಇವತ್ತು ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ರಸ್ತೆ ಮೇಲೆ ಬಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಅದಕ್ಕಿಂತ ವಿಶೇಷತೆ ಅಂದರೆ ಒಂದೇ ಒಂದು ಸಣ್ಣ ಘಟನೆಯೂ ಕೂಡ ನಡೆದಿದೆ. ಒಂದು ಸಣ್ಣ ಒಂದು ತಳ್ಳಾಟ, ನೂಕಾಟ ಆಗಲಿ ಅಥವಾ ಕಾಲು ತೊಳೆದೆ, ಕೈ ತೊಳೆದೆ ಅಂತ ಹೊಡೆದಾಡಿರೋದಾಗ್ಲಿ, ಯಾವ ಒಂದು ಘಟನೆಯೂ ಇಲ್ಲದೆ ನಡೀತಾ ಇರೋದು ತುಂಬಾ ಸಂತೋಷ ನನಗೆ ತಂದಿದೆ ವೈಯಕ್ತಿಕವಾಗಿ. ಸರ್, ಈಗ ನಾವು ಮಾತಾಡಿಸ್ತಾ ಇದ್ವಿ, ಹೆಣ್ಮಕ್ಳು ಹೇಳ್ತಾ ಇದ್ರು ಇಲ್ಲ ನಮ್ಗೆ ಬಹಳ ಅಂದ್ರೆ ಬಹಳ ಸೇಫ್ಟಿ ಅನಿಸ್ತಾ ಇದೆ, ನಾವು ಡಾನ್ಸ್ ಮಾಡ್ತೀವಿ ಅನ್ನೋ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಸರ್, ಒನ್ ಟೈಮಲ್ಲಿ ಯಾವ ರೀತಿ ಇತ್ತು, ಸಂಪೂರ್ಣವಾಗಿ ಈಗ ಹುಬ್ಬಳ್ಳಿ ಬದಲಾಗಿದೆ ಅಂತ ಜನರ ಮಾತು. ಸರ್, ಏನ್ ಹೇಳ್ತೀರಿ? ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಪ್ರಯತ್ನ ಅಂತೂ ಸಾಕಷ್ಟಿದೆ. ಇದು ನಮ್ಮ ಪ್ರಯತ್ನ ಅಷ್ಟೇ ಅಲ್ಲ, ನಮ್ಮ ಕಟ್ಟಕಡೆಯ ಸಿಬ್ಬಂದಿ ಇವತ್ತೇನು ರಸ್ತೆ ಮೇಲೆ ನಿಂತು ನಾನು ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗ್ಬೋದು, ಅದನ್ನು ಪಾಲನೆ ಮಾಡಬೇಕಾಗಿರೋದು ಅವರು. ಅದೇ ರೀತಿ ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ DG ಅವರು ಇರ್ಬೋದು, ADG ಅವರು ಇರ್ಬೋದು, ಗೃಹ ಮಂತ್ರಿಗಳಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ತೀವ್ರ ನಿಗಾ ಇಟ್ಟಿರ್ತಾರೆ. ಹಂಗಾಗಿ ಯಾವುದೇ ಒಂದು ಸಣ್ಣ ಘಟನೆ, ಅಹಿತಕರ ಘಟನೆ ನಡೀಬಾರ್ದು ಅನ್ನೋಂಥದ್ದು ನಮ್ಮ ಉದ್ದೇಶ. ಅದೇ ರೀತಿ ಇಲ್ಲಿ ಅನ್ಫಾರ್ಚುನೇಟ್ಲಿ ಒಂದೆರಡು ಹೆಣ್ಮಕ್ಳ ಮೇಲೆ ನಡೆದಂಥ ಅಪರಾಧ ಪ್ರಕರಣಗಳಿಂದ ಹೆಣ್ಮಕ್ಳಿಗೆ ಎಲ್ಲೋ ಒಂದು ಆತಂಕದ ಭಾವನೆ ಮನ ಮಾಡಿದ್ದು ಹೌದು. ನಾನು ಕೂಡ ಅದನ್ನ ಕೇಳಿದ್ದೆ. ಆದರೆ ತಾವು ಹೇಳ್ತಿರೋ ಮಾತು, ಹೆಣ್ಮಕ್ಳೇ ತುಂಬಾ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಮತ್ತೆ ತುಂಬಾ ಸುರಕ್ಷಿತವಾಗಿದ್ದೀವಿ ಅಂತ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಬಾಯಲ್ಲಿ ಬಂದಿದೆ ಅಂತಂದ್ರೆ ಅದು ನಿಜವಾಗ್ಲೂ ನಮಗೆ ಬಹಳ ದೊಡ್ಡ ರಿವಾರ್ಡ್ ಅಂತ ಹೇಳಿ ಇಷ್ಟಪಡ್ತೇನೆ. ಸರ್, ಈಗ ವಾಣಿಜ್ಯ ನಗರಿ ಸಿಕ್ಕಾಪಟ್ಟಿ ಟ್ರಾಫಿಕ್ ಸರ್, ಹೇಗೆ ಮೇಂಟೈನ್ ಮಾಡ್ತಿದ್ದೀರಿ ಅಂತ? ಯಾಕಂದ್ರೆ ಪ್ರಮುಖವಾಗಿ ಚೆನ್ನಮ್ಮ ಸರ್ಕಲ್ ಬಂದ್ ಮಾಡಿದಿರಿ, ಇಲ್ಲಿ ಕೇವಲ ಜನರಿಗೆ ಮತ್ತೆ ಗಣಪತಿ ಮೆರವಣಿಗೆ ಅಷ್ಟೇ. ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಿದ್ದೀರಿ ಸರ್? ಈಗ ಟ್ರಾಫಿಕ್ ನಮ್ಮ 4 ಪೊಲೀಸ್ ಸ್ಟೇಷನ್ ಸೇರಿದಂತೆ ಬೆಂಗಳೂರಿಂದ ನಮ್ಮ ಹಿರಿಯ ಅಧಿಕಾರಿಗಳು ಬೆಂಗಳೂರಲ್ಲಿ ನುರಿತ ಟ್ರಾಫಿಕ್ ಸಿಬ್ಬಂದಿಗಳನ್ನ, ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ. ಅವ್ರಗಳನ್ನ ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು ಅನ್ನೋದು ಮಾಡಿದೀವಿ. ಅದ್ರ ಜೊತೆಗೆ ಇವಾಗ 10 ಗಂಟೆ ಆಗ್ತಾ, ಈಗ ಸಮಯ ಆಲ್ಮೋಸ್ಟ್ 9 ಗಂಟೆ ಆಗ್ತಾ ಬಂತು. 9 ಗಂಟೆ ಆದ್ರೂ ಇನ್ನೂ ಮುಖ್ಯ ರಸ್ತೆಗಳಿಗೆ ಮೆರವಣಿಗೆಗಳಿಗೆ ಬಂದಿಲ್ಲ, ಎಲ್ಲ ಒಳಗಡೆ ರಸ್ತೆಗಳಲ್ಲಿದ್ದಾವೆ. ಇನ್ನು ಮುಂದೆ ಸ್ವಲ್ಪ ನಮ್ಮ ಬಸ್ಸಸ್ ಬಿಟ್ಬಿಟ್ಟು ಬೇರೆ ಯಾವುದು ಹೆಚ್ಚು ಟ್ರಾಫಿಕ್ ಇರಲ್ಲ, ಎಲ್ಲ ಒಳಗೊಳಗೆ ಹೋಗ್ತಾ ಇದ್ದಾರೆ. ಮತ್ತೆ ಸಾರ್ವಜನಿಕರು ಕೂಡ ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಯಾಕಂದ್ರೆ ನಾನು ಅಲ್ಲಿ ಕೆಲವು ಕಡೆ ಕ್ರೌಡ್ ಇದ್ದಂಥ ಸಂದರ್ಭದಲ್ಲಿ, ಯಾರಿಗಾದ್ರೂ ಸುಸ್ತಾದಾಗ ಅಂತ ಸಂದರ್ಭದಲ್ಲಿ DJ ನಿಲ್ಲಿಸ್ಬಿಟ್ಟು ಆಮೇಲೆ ಅಲ್ಲೆಲ್ಲ ಕ್ಲಿಯರ್ ಮಾಡಿ ಅವ್ರಿಗೆ ಒಂದು ಸೇಫ್ಟಿ ಐಲ್ಯಾಂಡಿಗೆ ತರೋದಾಗ್ಲಿ ಅಥವಾ ಆಂಬ್ಯುಲೆನ್ಸಿಗೆ ತೊಗೊಂಡೋಗೋದಾಗ್ಲಿ, ಕೆಲವ್ರಿಗೆಲ್ಲ ದಾರಿ ದಾಟಿಸುವಂಥದ್ದು, ಹೆಣ್ಮಕ್ಳೆಲ್ಲ ಗುಂಪಾಗಿ ಬಂದಾಗ ಅವರೇ ವಾಲಂಟಿಯರ್ ಆಗಿ ಹೆಣ್ಮಕ್ಳಿಗೆ ದಾರಿ ಮಾಡ್ಕೊಡ್ತಿರುವಂಥದ್ದು. ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಮಣ್ಣಿನಲ್ಲಿದೆ. ಹೆಣ್ಮಕ್ಳಿಗೆ ಗೌರವಿಸುವಂಥದ್ದು, ಹೆಣ್ಮಕ್ಳಿಗೆ ಆದರಿಸುವಂಥದ್ದು, ಮತ್ತೆ ಹೆಣ್ಮಕ್ಳಿಗೆ ಯಾವುದು ತೊಂದರೆ ಕೊಡೋದ ರೀತಿಯಲ್ಲಿ ಒಂದು ಯಾವುದೋ ಅಪರಿಚಿತ ಹೆಣ್ಮಕ್ಳಿದ್ರು ನಮ್ಮನೆ ಹೆಣ್ಮಗಳು ಅನ್ನೋ ರೀತಿಯಲ್ಲಿ ರಕ್ಷಣೆ ಕೊಟ್ಟು ಅವರಿಗೆ ಸುರಕ್ಷಿತವಾಗಿ ಮನೆ ತಲುಪಿಸುವಂಥದ್ದು ಅಥವಾ ಎಲ್ಲಿದ್ದರಲ್ಲಿ ರಕ್ಷಣೆ ಒದಗಿಸುವಂಥದ್ದು ಪೊಲೀಸರು ಮಾಡಬೇಕಾಗಿಲ್ಲ, ನಮ್ಮ ಹುಬ್ಬಳ್ಳಿ ಧಾರವಾಡದ ಪ್ರತಿಯೊಬ್ಬ ನಾಗರಿಕರು ಕೂಡ ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತ. ಸರ್, ಈಗ ಪುಂಡ ಪೋಖ್ರಿಗಳು
ಅವ್ರ ಮೇಲೆ ಈಗಾಗಲೇ ಸಾಕಷ್ಟು ಕ್ರಮ ತಗೊಂಡಿರಿ. ಎನ್ ಶಶಿಕುಮಾರ್ ಅಂದ್ರೆ ಒಂದು ಭಯ ಸರ್ ಅವ್ರಿಗೆ. ಆ ರೀತಿಯ ವಾತಾವರಣ ಇಲ್ಲಿ ಶುರು ಆಗಿದೆ. ಈಗ ಈಗ ಇನ್ನ ಮೆರವಣಿಗೆ ಬರೋದಿದೆ, ಏನ್ ಹೇಳ್ತೀರಿ ಸರ್ ಆ ವಿಷಯವಾಗಿ? ಇಲ್ಲ ನೋಡಿ, ಗುಂಡಾ ಪೋಖರಿಗಳಿಗೂ ಕೂಡ ನಾವು ಬದಲಾವಣೆ ಆಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. 1800 ರೌಡಿ ಶೀಟರ್ಗಳಲ್ಲಿ 500 ರೌಡಿ ಶೀಟರ್ಗಳನ್ನ ನಾವು ಕ್ಲೋಸ್ ಮಾಡಿದ್ದೀವಿ. ಯಾರ ಮೇಲೆ ಕ್ರಿಮಿನಲ್ ಇಲ್ಲ, ಹಿನ್ನೆಲೆ ಇಲ್ಲ, ಯಾರು ಒಂದು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಇಷ್ಟ ಇದ್ದಾರೆ ಅಂತ ರೌಡಿ ಶೀಟರ್ಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀವಿ. ಮತ್ತು ಅಟ್ ದ ಸೇಮ್ ಟೈಮ್ ಇವಾಗ ನಾವು 2 ರೀತಿಯ ಒಂದು ಪೊಲೀಸಿಂಗ್ ಮಾಡಬೇಕಾಗತ್ತೆ. ಯಾರು ಈ ಥರ ಸಮಾಜಘಾತುಕ ಸಮಾಜ ಬಾಹಿರ ಕೃತ್ಯಗಳು ತೊಡ್ಕೊಂಡಿರ್ತಾರೆ ಅವ್ರ ಮೇಲೆ ಅತಿ ಕಠಿಣ ಕ್ರಮ ತಗೋಬೇಕಾಗುತ್ತೆ. ಅದನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಬಹಳ ನಿರ್ದಾಕ್ಷಿಣ್ಯವಾಗಿ ತಗೋತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಯಾರು ಶಾಂತಿಪ್ರಿಯ ನಾಗರಿಕರಿದ್ದಾರೆ ಅವರಿಗೆ ಜನಸ್ನೇಹಿಯಾಗಿ ಹೋಗ್ಬೇಕಾಗುತ್ತೆ, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನನಗೂ ಕೂಡ ಆಶ್ಚರ್ಯ ಒಂದು ಕಡೆ ಮತ್ತೆ ತುಂಬಾ ಸಂತೋಷ ಒಂದು ಕಡೆ ಆಗ್ತಾ ಇದೆ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡದ ಗಣೇಶ ಪ್ರೊಸೆಷನ್ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೆ. ಇಷ್ಟು ಎಲ್ಲ ಕಲಿತು ಹಿಂದೂ ಮುಸ್ಲಿಮರು ಸೇರಿದಂತೆ ಎಲ್ಲ ಜಾತಿ ಸಮುದಾಯದವರು ಬಂದು ಖುಷಿಯಿಂದ ಭಾಗವಹಿಸಿ ಸಂಭ್ರಮಾಚರಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ. ಮತ್ತೆ ಈಗ ನಮ್ಮ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಅನ್ನುವಂಥದ್ದು ಕೇಳಿದ್ವಿ. ಹಂಗೆ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾರ್ಯಾರು ಗಣಪತಿ ನೋಡಕ್ ಬರ್ತಾರೆ ಅವ್ರಿಗೆ ಪ್ರತಿದಿನ ಒಬ್ರಲ್ಲ ಒಬ್ರು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇಟ್ಕೊಂಡಿರೋದು. 5,000 10,000 ಜನಕ್ಕೆ 10 ಕ್ವಿಂಟಲ್ 15 ಕ್ವಿಂಟಲ್ ಗಟ್ಟಲೆ ಪಲಾವ್ ಅಂತೆ, ಕೇಸರಿ ಬಾತು ಈ ಥರದ್ದೆಲ್ಲ ಮಾಡಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ 10-11 ದಿನದಲ್ಲಿ ಗಣೇಶ ಹಬ್ಬದ ಆಚರಣೆ, ಅದೇ ರೀತಿ ನಿನ್ನೆ ಇದ್ದಂಥ ಈದ್ ಮಿಲಾದ್ ಆಚರಣೆ, ಎರಡೂ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ನಿಜವಾಗ್ಲೂ ನಮಗಂತೂ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇದು ಸಿದ್ದಾರೂಢರು ಓಡಾಡಿರುವಂಥದ್ದು, ಶೇಷನಾಳ ಶರೀಫ್ರು ಓಡಾಡಿರುವಂಥದ್ದು, ಸೌಹಾರ್ದತೆಯ ಭೂಮಿ ಅನ್ನೋಂಥದ್ದು ನಾನು ಸಾಕಷ್ಟು ಕೇಳಿದ್ದೆ. ಅದನ್ನು ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದಿಷ್ಟು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಉಪ್ಪರ್ ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ.